ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪೀರಿಯಡ್ ಮಿಸ್ ಆಗೋದಕ್ಕಿಂತ ಮೊದಲೇ ನಮ್ಮ ಬಾಡಿ ನಮ್ಮ ಪ್ರೆಗ್ನೆನ್ಸಿ ಆಗಿದೆ ಇಲ್ವಾ ಅಂತ ಹೇಗೆ ನಾವು ತಿಳ್ಕೊಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ ಪೀರಿಯಡ್ ನಿಲ್ಲೋದಕ್ಕಿಂತ ಮೊದಲೇ ನಾವು ಪ್ರೆಗ್ನೆಂಟ್ ಆಗಿದ್ದೀವ ಇಲ್ಲ ಅದನ್ನು ಯಾವ ಥರ ತಿಳ್ಕೊಬೇಕು ಅಂತ ನಿಮ್ಮ ಮುಂದೆ ಹೇಳ್ತೀನಿ. ಹಾಗಾದರೆ ಬನ್ನಿ, ಮೊದಲನೇದಾಗಿ ಪೀರಿಯಡ್ ಕ್ರ್ಯಾಂಪ್ಸ್ ಯಾವ ಥರ ಬರುತ್ತೆ ಅಂತ ನಿಮಗೆ ಹೇಳ್ಕೊಡ್ತೀನಿ. ಕ್ರ್ಯಾಂಪ್ಸ್ ಅಂತ ಹೇಳಿದ್ನಲ್ಲ, ಪೀರಿಯಡ್ ಕ್ರ್ಯಾಂಪ್ಸ್ ಅಂತಂದರೆ ಹೊಟ್ಟೆ ನೋವು ನಮಗೆ ಡೇಟ್ ಬರುವಾಗೂ ಬರುತ್ತೆ ಮತ್ತು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುವಾಗೂ ಬರುತ್ತೆ. ಇವೆರಡರ ವ್ಯತ್ಯಾಸನೂ ನೀವು ತಿಳ್ಕೊಂಡಿರಬೇಕು. ಮೊದಲನೇದು ಹೆಂಗಂತಂದರೆ, ನಮಗೆ ಡೇಟ್ ಬರುವಾಗ ಪೀರಿಯಡ್ ಬರುವಾಗ ಹೊಟ್ಟೆ ನೋವು ತುಂಬ ಅಂದರೆ ತುಂಬ ಹೊಟ್ಟೆ ನೋವು ಇರುತ್ತೆ. ನಾವು ಏನೋ ಕಷಾಯ ಕುಡಿದ್ರೂ ಅದು ನಮಗೆ ಕ್ಯೂರ್ ಆಗ್ತಾ ಇರಲ್ಲ. ಅದೇ ಪ್ರೆಗ್ನೆನ್ಸಿಯಲ್ಲಿ ಬಂದುಬಿಟ್ಟು ಹೊಟ್ಟೆ ನೋವು ನಮ್ಮ ಹೊಟ್ಟೆ ಕೆಳಭಾಗದಲ್ಲಿ ಹೊಟ್ಟೆ ನೋವು ಕ್ರ್ಯಾಂಪ್ಸ್ ಬರ್ತಾ ಇರುತ್ತೆ. ಅದು ಒಂದು ಸ್ವಲ್ಪ ಹೊತ್ತು ನಾವು ಮಲ್ಕೊಂಡೆದ್ರೆ ಸ್ವಲ್ಪ ಸಮಾಧಾನ ಅನ್ನಿಸ್ತಾ ಇರುತ್ತೆ ಹೊಟ್ಟೆ ನೋವು. ಆ ಥರ ಹೊಟ್ಟೆ ನೋವು ನಮಗೆ ಇದ್ದರೆ ನೀವು ಕನ್ಫರ್ಮ್ ಪ್ರೆಗ್ನೆನ್ಸಿ ಸೈನ್ ಇದು ಅಂತ ತಿಳ್ಕೊಬೋದು. ನೆಕ್ಸ್ಟ್ ಒಂದು ಬಂದುಬಿಟ್ಟು ಮತ್ತೆ ಅರ್ಜ್ ಟು ಯೂರಿನ್ ಅಂತ ಹೇಳ್ತೀವಿ. ಸೆಕೆಂಡ್ ಒಂದು ಬಂದುಬಿಟ್ಟು ಅರ್ಜ್ ಟು ಯೂರಿನ್ ಅಂದರೆ ಪದೇ ಪದೇ ನಾವು ರಿಸಸ್ಗೆ ಹೋಗೋದು, ಯೂರಿನೇಟ್ ಮಾಡೋದು ಪದೇ ಪದೇ ನಮಗೆ. ಇದು ಯಾಕಾಗುತ್ತಪ್ಪ ಅಂತಂದರೆ, ನಮ್ಮ ಬ್ಲ್ಯಾಡರ್ ಮೇಲೆ ಯೂಟ್ರಸ್ ಪ್ರೆಷರ್ ಹಾಕೋದ್ರಿಂದ ಇದು ಅರ್ಜ್ ಟು ಯೂರಿನ್ ಆಗುತ್ತೆ. ಕೆಲವೊಬ್ಬರಿಗೆ 80% ಜನಕ್ಕೆ ಆಲ್ಮೋಸ್ಟ್ ಥ್ರೂಔಟ್ ಪ್ರೆಗ್ನೆನ್ಸಿನೇ ಇರುತ್ತೆ. ಆ್ಯಂಡ್ 20% ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಹೋಗ್ಬೋದು. ಯೂರಿನ್ ಬಗ್ಗೆ ಹೇಳಿದೆ, ಇದು ಕಾಮನ್ ಆಗಿ ಎಲ್ರಿಗೂ ಗೊತ್ತಿರೋ ಅಂಥದ್ದೇ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಎಲಿವೇಟೆಡ್ ಬೇಸಲ್ ಬಾಡಿ ಟೆಂಪ್ರೇಚರ್ ಅಂತ ಹೇಳ್ತೀವಿ. ಇದೇನಪ್ಪ ಅಂತಂದರೆ, ನಮ್ಮ ಬಾಡಿ ಟೆಂಪ್ರೇಚರು ನಾರ್ಮಲ್ಗಿಂತ 1 ಡಿಗ್ರಿ ಸೆಲ್ಸಿಯಸ್ಸು ಇಲ್ಲ 2 ಡಿಗ್ರಿ ಸೆಲ್ಸಿಯಸ್ಸು ಜಾಸ್ತಿ ಆಗುತ್ತೆ. ಅದು ಯಾಕಾಗುತ್ತಪ್ಪ ಅಂತಂದರೆ, ನಮಗೆ ಓವುಲೇಷನ್ ಆಗಿದೆ ಅಂತ ಕನ್ಫರ್ಮ್ ಆದರೆ 1% ನಮಗೆ ಜಾಸ್ತಿ ಟೆಂಪ್ರೇಚರು ಜಾಸ್ತಿ ಆಗುತ್ತೆ. ಟೆಂಪ್ರೇಚರ್ನ ನೀವು ಮಂತ್ಲಿ ಎಲಿವೇಟ್ ಚೆಕ್ ಮಾಡ್ಕೊತಾನೆ ಇರಬೇಕು. ಬಾಡಿ ಟೆಂಪ್ರೇಚರ್ ನಮಗೆ ಜಾಸ್ತಿ ಕಾಣಿಸ್ತಾ ಇದೆ ಅಂತಂದರೆ ಆ ತಿಂಗಳು ನಮಗೆ ಓವುಲೇಷನ್ ಆಗಿದೆ ಅಂತ. ಅದು ಎಲ್ಲಿವರೆಗೂ ಅಂದರೆ 20 ದಿನ ಓವುಲೇಷನ್ ಆಗಿ 20 ದಿನದವರೆಗೂ ನಮ್ಮ ಬಾಡಿ ಟೆಂಪ್ರೇಚರು ಸ್ವಲ್ಪ ಹೈಯಲ್ಲೇ ಇರುತ್ತೆ. ಏನೋ ಜ್ವರ ಬಂದಂಗೆ ಅನ್ನಿಸ್ತಿರುತ್ತೆ, ಬಟ್ ಜ್ವರ ಬಂದಿರೋಂಗಿಲ್ಲ. ಅದು ಒಂದು ನಿಮಗೆ ಗುಡ್ ಸೈನ್ ಅಂತಲೇ ಹೇಳ್ಬೋದು. ಇದು ಯಾಕೆ ನಮ್ಮ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಅಂದರೆ, ಥ್ರೂಔಟ್ ಪ್ರೆಗ್ನೆನ್ಸಿಯಲ್ಲಿ ಪ್ರೊಜೆಸ್ಟೆರಾನ್ ಹಾರ್ಮೋನ್ಸು ಜಾಸ್ತಿ ಇರೋದ್ರಿಂದ ಈ ಬಾಡಿ ಟೆಂಪ್ರೇಚರು ಜಾಸ್ತಿ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಹೇಳ್ತೀನಿ. ನಮಗೆ ಕಾಣಿಸುವಂಥ ಸೈನ್ಸ್ ಇನ್ನೊಂದು ಏನಪ್ಪ ಅಂತಂದರೆ, ನಮ್ಮ ಬ್ರೆಸ್ಟ್ ಯಾವ ಥರ ಚೇಂಜ್ ಆಗುತ್ತೆ ಅಂತ ಹೇಳ್ತೀನಿ. ನಮ್ಮ ನಿಪ್ಪಲ್ಲು ಸರೌಂಡೆಡ್ ಆಗಿ ಡಾರ್ಕ್ನೆಸ್ ಆಗಿರುತ್ತೆ. ಮತ್ತು ನಿಮ್ಮಲ್ಲಿ ನೀವೇ ಕಂಡ್ಕೋಬೋದು, ನೀವು ಚೆಕ್ ಮಾಡ್ಕೊತಾನೆ ಇರ್ಬೋದು. ನಿಮ್ಮ ಬ್ರೆಸ್ಟ್ ಎನ್ಲಾರ್ಜ್ಮೆಂಟ್ ಆಗಿರುತ್ತೆ, ಅಂದರೆ ಬ್ರೆಸ್ಟು ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ. ಪೀರಿಯಡ್ ಮಿಸ್ ಆಗೋದಕ್ಕಿಂತ ಮೊದಲೇ ನಿಮ್ಮ ಬ್ರೆಸ್ಟ್ ನಿಮಗೆ ಸೈನ್ಸ್ನ ತೋರಿಸುತ್ತೆ. ನಾನು ಪ್ರೆಗ್ನೆಂಟ್ ಆಗಿದ್ದೀನಾ ಇಲ್ವಾ ಅಂತ ನಿಮಗೆ ಗೊತ್ತಾಗುತ್ತೆ. ಮತ್ತು ಏರಿಯೋಲಾ ಮತ್ತು ನಿಪ್ಪಲ್ಲು ಸರೌಂಡೆಡ್ ಏರಿಯೋಲಾ ಇರುತ್ತಲ್ಲ, ಅದೆಲ್ಲ ಡಾರ್ಕ್ ಆಗಿ ಕಾಣ್ತಾ ಇರುತ್ತೆ. ಚಿಕ್ಕ ಚಿಕ್ಕ ಗುಳ್ಳೆ ಥರ ಕಾಣಿಸ್ತಾ ಇರುತ್ತೆ. ಇದೊಂದು ನಿಮಗೆ ಒಂದು ಸೈನ್ ಅಂತಲೇ ಹೇಳ್ಬೋದು ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್. ಬಂದುಬಿಟ್ಟು ತುಂಬ ಪೀರಿಯಡಲ್ಲೂ ಇದೇ ಥರ ಆಗುತ್ತೆ, ಬಟ್ ಇದನ್ನು ನೀವು ಡಿಫ್ರೆನ್ಸಿಯೇಟ್ ಮಾಡಬೇಕು. ತುಂಬ ಇಚ್ಚಿನೆಸ್ ಇರುತ್ತೆ ಮತ್ತು ನಿಪ್ಪಲ್ ಸೋರ್ಸ್ ಇರುತ್ತೆ, ಇಚ್ಚಿನೆಸ್ ಇರುತ್ತೆ ಮತ್ತು ನಿಪ್ಪಲ್ ಸೋರ್ಸ್ ಎರಡೂ ಇರುತ್ತೆ. ಇದನ್ನು ನೀವು ಕನ್ಫರ್ಮ್ ಮಾಡ್ಕೋಬೋದು. ಇದೊಂದು ಗುಡ್ ಸೈನ್ ಆಫ್ ಪ್ರೆಗ್ನೆನ್ಸಿ ಅಂತ. ಬಂದುಬಿಟ್ಟು ಫ್ರೆಂಡ್ಸ್, ಫಟಿಗ್ ಅಂತ ಹೇಳ್ತೀವಿ, ಸುಸ್ತು ಇದು ಯಾಕಾಗುತ್ತೆ ಅಂದರೆ, ಹೇಳಿದ್ನಲ್ಲ ಪ್ರೊಜೆಸ್ಟೆರಾನ್ ಹಾರ್ಮೋನ್ಸ್ ಜಾಸ್ತಿ ಇರೋದ್ರಿಂದ ಸುಸ್ತು ಆಗುತ್ತೆ. ಯಾವ ಥರ ಸುಸ್ತಾಗುತ್ತೆಪ್ಪ ನಮಗೆ ಪೀರಿಯಡ್ಕಿನ್ನ ಮೊದಲು ಅಂತಂದರೆ, ತುಂಬ ಹೊತ್ಕೊಂಡು ಮಲ್ಕೋಬೇಕು ಅನಿಸುತ್ತೆ, ಪದೇ ಪದೇ ನಿದ್ದೆ ಮಾಡಬೇಕು ಅನಿಸುತ್ತೆ, ಕೂತ್ಕೊಂಡ್ರೂ ನಿದ್ದೆನೇ ಮಾಡಬೇಕು ಅನಿಸುತ್ತೆ, ಏನೂ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ತುಂಬ ಆಲಸ್ಯತನದಿಂದ ನಾವು ವರ್ತಿಸ್ತಾವೆ ಡೇಟ್ ಬರೋದಕ್ಕಿಂತ ಮೊದಲು. ಇದನ್ನು ನಿಮಗೆ ಕನ್ಫರ್ಮ್ ಆಗ್ಬೋದು, ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಸೈನು, ಮುಂದೆ ನನ್ನದು ಪೀರಿಯಡ್ ಮಿಸ್ ಆಗುತ್ತೆ ಅಂತ ನೀವು ತಿಳ್ಕೊಬೋದು. ಬಂದುಬಿಟ್ಟು ನಾಜಿಯಾ ಅಂತ ಅಂದರೆ ವಾಮಿಟಿಂಗು. ಕೆಲವೊಂದಿಷ್ಟು ಜನಕ್ಕೆ 80% ಜನಕ್ಕೆ ವಾಮಿಟಿಂಗ್ ಆಗುತ್ತೆ, ಇನ್ನು 20% ಜನಕ್ಕೆ ವಾಮಿಟೇ ಆಗೋಲ್ಲ. ವಾಮಿಟ್ ಬರೋ ಥರ ಫೀಲ್ ಆಗ್ತಾ ಇರುತ್ತೆ, ಬಟ್ ವಾಮಿಟ್ ಬರ್ತಾ ಇರಲ್ಲ. ನಾಜಿಯಾ ಯಾಕಾಗುತ್ತೆ ಅಂತಂದರೆ, ಎಸ್ಟ್ರೋಜನ್ ಮತ್ತು ಪ್ರೊಜೆಸ್ಟೆರಾನ್ ಹಾರ್ಮೋನ್ಸ್ ಲೆವೆಲ್ ಜಾಸ್ತಿ ಇರೋದ್ರಿಂದ ನಮ್ಮ ಬಾಡಿಯಲ್ಲಿ ನಾಜಿಯಾ ಆಗುತ್ತೆ. ಇದನ್ನು ನಾವು ಕಂಟ್ರೋಲ್ ಮಾಡ್ಕೋಬೋದು. ಇದನ್ನು ಏನಂತಾರೆ ಅಂದರೆ ಮಾರ್ನಿಂಗ್ ಸಿಕ್ನೆಸ್ ಅಂತಾರೆ. ಮಾರ್ನಿಂಗ್ ಟೈಮಲ್ಲಿ ಕೆಲವೊಂದಿಷ್ಟು ಜನಕ್ಕೆ ಮಾರ್ನಿಂಗ್ ಟೈಮಲ್ಲಿ ಎದ್ದ ತಕ್ಷಣವೇ ಏನೋ ವಾಮಿಟ್ ಬಂದಂಗೆ ಅನಿಸೋದು, ಏನೋ ಒಂಥರ ಎದೆಯಲ್ಲಿ ಸಿಕ್ಕಾಕೊಂಡಿರೋ ಥರ ಫೀಲ್ ಅನ್ನಿಸ್ತಾ ಇರುತ್ತೆ. ಇನ್ನು ಕೆಲವೊಬ್ಬರಿಗೆ ಥ್ರೂಔಟ್ ಡೇನೂ ಇದು
ಕಂಟಿನ್ಯೂ ಆಗ್ತಾ ಇರುತ್ತೆ. ಏನೇ ತಿಂದರೂ ವಾಮಿಟ್ ಆಗ್ತಾ ಇರುತ್ತೆ. ಏನು ತಿಂದ್ರೂ ವಾಮಿಟ್ ಬಂದಾಗ ಆಗುತ್ತೆ, ಬಟ್ ವಾಮಿಟ್ ಆಗ್ತಾ ಇರಲ್ಲ. ಇದು ಒಂದು ಗುಡ್ ಸೈನ್ ಅಂತಲೇ ಹೇಳ್ಬೋದು. ಪ್ರೆಗ್ನೆನ್ಸಿ ಕನ್ಫರ್ಮ್, ಮುಂದೆ ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ ಅಂತ ಇದು ಒಂದು ಗುಡ್ ಸೈನ್. ನೆಕ್ಸ್ಟ್ ಬಂದುಬಿಟ್ಟು ಫುಡ್ ಕ್ರಾವಿಂಗ್ಸ್ ಅಂತ ಹೇಳ್ತೀವಿ, ಮತ್ತು ಸೆನ್ಸಿಟಿವ್ ಟು ಸ್ಮೆಲ್. ಫುಡ್ ಕ್ರೇವಿಂಗ್ಸ್ ಅಂತ ಅಂದ್ರೇನು, ನಮಗೆ ಏನೋ ಒಂದು ತುಂಬ ಇಷ್ಟ ಆಗುತ್ತೆ, ಅದನ್ನು ನಾವು ತಿನ್ನಲೇಬೇಕು ಅನ್ನಿಸ್ತಾ ಇರುತ್ತೆ. ಏನೋ ಮಾವಿನಕಾಯಿ ತಿನ್ನೋದು, ಹುಳಿ ತಿನ್ನೋದು, ಸ್ವೀಟ್ ತಿನ್ನೋದು, ಕೆಲವೊಬ್ಬರಿಗೆ ಸ್ವೀಟ್ ತಿನ್ಬೇಕು ಅನ್ನಿಸ್ತಾ ಇರುತ್ತೆ, ಕೆಲವೊಬ್ಬರಿಗೆ ಜಂಕ್ ಫುಡ್ಸ್ ಹೊರಗಿಂದ ಆ ಥರ ಸುತ್ತಾಡಬೇಕು, ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಏನೋ ಒಂಥರ ಚೇಂಜಸ್ ನಿಮ್ಮಲ್ಲಿ ಕಾಣಿಸ್ತಾ ಇರುತ್ತೆ. ಮತ್ತು ಸೆನ್ಸಿಟಿವ್ ಟು ಸ್ಮೆಲ್ ಅಂತ ಹೇಳ್ತೀವಿ. ಸ್ಮೆಲ್ ನಮಗೆ ಮೊದಲು ಎಲ್ಲ ಆಗಿ ಬರುತ್ತೆ, ಚೆನ್ನಾಗಿ ಒಗ್ಗರಣೆ ಹಾಕಿರೋ ಸ್ಮೆಲ್ಲೆಲ್ಲ ಆಗಿ ಬರ್ತಾ ಇರುತ್ತೆ. ಮತ್ತು ನಾವು ಪೀರಿಯಡ್ ಮಿಸ್ ಆಗೋಕ್ಕಿಂತ ಮೊದಲಿಗೆ ನಮಗೆ ಸ್ಮೆಲ್ ಆಗ್ತಾ ಇರಲ್ಲ, ಕೆಲವೊಂದು ಸ್ಮೆಲ್ ಆಗ್ತಾ ಇರಲ್ಲ. ಸ್ಮೆಲ್ ಬಂದುಬಿಟ್ರೂ ವಾಮಿಟಿಂಗ್ ಬಂದುಬಿಡುತ್ತೆ. ಆ ಥರ ಇದ್ರೂ ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ ಅಂತಲೇ ಹೇಳ್ಬೋದು. ಒಂದು ಬಂದುಬಿಟ್ಟು ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತೀವಿ. ಮೂಡ್ ಸ್ವಿಂಗ್ಸ್ ಅಂತಂದರೆ ನಮ್ಮ ಕೆಲವೊಂದು ಸಲ ತುಂಬ ರಿಯಾಕ್ಟ್ ಮಾಡಿಬಿಡ್ತೀವಿ, ಯಾವುದೋ ಒಂದು ಸಿಚುವೇಶನ್ಗೆ ತುಂಬ ರಿಯಾಕ್ಟ್ ಮಾಡ್ತೀವಿ. ಇನ್ನೊಂದು ಕೆಲವೊಂದು ಸರಿ ಸುಮ್ಮನೆ ಕೂತ್ಕೊಂಡ್ಬಿಡ್ತೀವಿ, ಸ್ಯಾಡ್ ಆಗಿರ್ತೀವಿ. ಒಂದೊಂದು ಸರಿ ನಗಬೇಕು ಅನಿಸುತ್ತೆ, ಒಂದೊಂದು ಸರಿ ಅಳಬೇಕು ಅನಿಸುತ್ತೆ. ಈ ಥರ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ. ಬಿಫೋರ್ ಪೀರಿಯಡ್ ಮಿಸ್ ಆಗೋದಕ್ಕಿಂತ ಮೊದಲು ಮೂಡ್ ಸ್ವಿಂಗ್ಸ್ ಏನಾದರೂ ಇದ್ದರೆ ಇದು ಒಂದು ಸೈನ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಒಂದು ಡಿಝಿನೆಸ್ಸು, ತಲೆ ಸುತ್ತಂಗೆ ಆಗೋದು, ತಲೆನೋವು ತುಂಬ ಜಾಸ್ತಿ ಬರ್ತಾ ಇರೋದು, ಇದು ಒಂದು ಕಾರಣ. ಅರ್ಲಿ ಪ್ರೆಗ್ನೆನ್ಸಿ ಇದು ಒಂದು ಸೈನ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಒಂದು ಬಂದುಬಿಟ್ಟು ಕಾನ್ಸ್ಟಿಪೇಷನ್ ಅಂತ ಅಂದರೆ ಮಲಬದ್ಧತೆ ಅಂತ ಹೇಳ್ತೀವಿ. ನೀವು ಡೈಲಿ ಮೋಷನ್ ಮಾಡ್ತಾಯಿದ್ರೆ ಅದಕ್ಕೇನೂ ತೊಂದರೆ ಇಲ್ಲ. ಬಟ್ ಪ್ರೆಗ್ನೆನ್ಸಿಯಲ್ಲಿ ಹಾರ್ಮೋನ್ಸ್ ಜಾಸ್ತಿ ಇರೋದ್ರಿಂದ ನಮ್ಮ ಡೈಜೆಷನ್ ಮೇಲೆ ಎಫೆಕ್ಟ್ ಆಗುತ್ತೆ. ಹಾಗಾಗಿ ನಮಗೆ ಕಾನ್ಸ್ಟಿಪೇಷನ್ನು ಥ್ರೂಔಟ್ ಪ್ರೆಗ್ನೆನ್ಸಿಯಲ್ಲೂ ಕಾನ್ಸ್ಟಿಪೇಷನ್ ಇರುತ್ತೆ. ಹಾಗೆ ಅರ್ಲಿ ಸೈನ್ನಲ್ಲೂ ಗೊತ್ತಾಗುತ್ತೆ ನಮಗೆ ಕಾನ್ಸ್ಟಿಪೇಷನ್ ಆಗ್ತಾಯಿದೆ, ಕರೆಕ್ಟಾಗಿ ಮೋಷನ್ ಆಗ್ತಾ ಇಲ್ಲ ಅಂತಂದರೆ ಇದು ಒಂದು ಸೈನ್ ಅಂತಲೇ ಹೇಳ್ಬೋದು ಪ್ರೆಗ್ನೆನ್ಸಿ ಆಗೋದಕ್ಕೆ. ಇನ್ನೊಂದು ಏನಪ್ಪ ಅಂತಂದರೆ, ನಮಗೆ ಟೇಸ್ಟ್ ಬಗ್ಗೆ ಹೇಳಿದ್ನಲ್ಲ, ಏನು ತಿಂತಾಯಿದ್ರು ಟೇಸ್ಟೇ ಅನಿಸಲ್ಲ. ಕೆಲವೊಂದು ನಮಗೆ ಇಷ್ಟ ಆಗಿತ್ತಂದರೆ ಅಷ್ಟೇ, ನಮಗೆ ಬೇಡವಾಗಿದ್ದು ಮನೆಯವರು ತಿನ್ನು ಅಂದರೆ ಅದು ನಮಗೆ ಟೇಸ್ಟ್ ಅನ್ನಿಸ್ತಾ ಇರೋದಿಲ್ಲ ನಾಲಿಗೆಗೆ. ಇದು ಬಿಕಾಸ್ ಆಫ್ ಹಾರ್ಮೋನ್ಸಿಂದ ನಮಗೆ ಪ್ಲೇ ಆಫ್ ಟೇಸ್ಟ್ ಅಂತ ಹೇಳ್ತೀವಿ. ಅದು ನಮಗೆ ಏನು ತಿಂದ್ರೂ ಟೇಸ್ಟೇ ಅನಿಸಲ್ಲ. ನಮಗೆ ಏನು ಬೇಕೋ ಅದನ್ನು ತಿಂದರೆ ಮಾತ್ರ ನಮಗೆ ಟೇಸ್ಟ್ ಅಂತ ಅನ್ನಿಸ್ತಾ ಇರುತ್ತೆ. ಇದು ಒಂದು ಗುಡ್ ಸೈನ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಒಂದು ಬಂದುಬಿಟ್ಟು ನಾವು ಸರ್ವೈಕಲ್ ಮ್ಯೂಕಸ್ ಅಂತ ಹೇಳ್ತೀವಿ. ಸರ್ವೈಕಲ್ ಮ್ಯೂಕಸ್ ಯಾವ ಥರ ಇರುತ್ತೆ ಅಂದರೆ, ಪೀರಿಯಡ್ ಮಿಸ್ ಆಗೋದಕ್ಕಿಂತ ಮೊದಲು ಹೆವಿಯರ್ ಆಗಿದ್ದರೆ ಜಾಸ್ತಿ ಹೋಗ್ತಾ ಇರುತ್ತೆ ಸರ್ವೈಕಲ್ ಮ್ಯೂಕಸ್. ಇದು ಪ್ರೆಗ್ನೆನ್ಸಿ ಮ್ಯೂಕಸ್ ಆಗಿದ್ದರೆ ಯಾವ ಥರ ಇರುತ್ತೆ ಅಂದರೆ, ಕ್ರೀಮಿ ಸ್ಟ್ರಕ್ಚರ್ ಆಗಿರುತ್ತೆ. ಇದು ಹಾಲಿನ ಮಿಗಿಲು ಕೆನೆ ಇರುತ್ತಲ್ಲ, ಆ ಥರ ಕ್ರೀಮಿ ಸ್ಟ್ರಕ್ಚರ್ ಆಗಿರುತ್ತೆ ಮತ್ತು ತಿಕ್ಕಾಗಿರುತ್ತೆ. ಇದು ನಿಮಗೆ ಜಾಸ್ತಿ ಬಿಳಿ ಮುಟ್ಟು ಹೋಗ್ತಾ ಇದೆ ಅಂತಿರಲ್ಲ, ಅದು ಬಿಳಿ ಮುಟ್ಟಲ್ಲ. ನೀವು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋಕ್ಕಿಂತ ಮೊದಲು ಸರ್ವೈಕಲ್ ಮ್ಯೂಕಸ್ ಡಿಸ್ಚಾರ್ಜ್ ಆಗುತ್ತೆ. ಇದು ಜಾಸ್ತಿ ಅಮೌಂಟಲ್ಲಿ ಡಿಸ್ಚಾರ್ಜ್ ಆಗ್ತಾ ಇದೆ ಅಂತಂದರೆ ಪ್ರೆಗ್ನೆನ್ಸಿ ಸೈನ್ ಅಂತಲೇ ಹೇಳ್ಬೋದು. ಬಟ್ ಪೀರಿಯಡ್ ಬರೋಕ್ಕಿಂತ ಮೊದಲು ಬಿಳಿ ಮುಟ್ಟ ಆಗುತ್ತೆ, ಅದಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ. ನೆಕ್ಸ್ಟ್ ಅದೊಂದು ವಿಡಿಯೋನ ಮಾಡಿ ನಿಮಗೆ ಹೇಳ್ತೀನಿ. ನೋಡಿದ್ರಲ್ಲ, ನೀವು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ನಾ ಹೇಳಿರೋ ಸೈನ್ಸ್ ನಿಮ್ಮಲ್ಲೂ ಇದ್ದರೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ವಿಡಿಯೋ ನಿಮ್ಗೆ ಯಾವ್ದು ಬೇಕು, ಓವ್ಯುಲೇಷನ್ ಬಗ್ಗೆ ಬೇಕಂದರೆ ಓವ್ಯುಲೇಷನ್ ಯಾವ ಥರ ಆಗುತ್ತೆ ಯಾವ ಟೈಮಲ್ಲಿ ಆಗುತ್ತೆ ಅಂತ ಹೇಳ್ಕೊಡ್ತೀನಿ. ಬಾಯ್ ಫ್ರೆಂಡ್ಸ್.